ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಮೊದಲನೇ T20 ಪಂದ್ಯದಲ್ಲಿ ನಮ್ಮ ಭಾರತ ತಂಡ ನ್ಯೂಜಿಲೆಂಡ್ ವಿರುದ್ಧ 238 ರನ್ಗಳ ಬೃಹತ್ ದೊಡ್ಡ ಸ್ಕೋರ್ ಕಲೆ ಹಾಕಿ 48 ರನ್ಗಳಿಂದ ಭರ್ಜರಿಯಾಗಿ ಗೆದ್ದಿದೆ. ಇನ್ನು ಈ ಗೆದ್ದ ಬಳಿಕ ಪಾಕಿಸ್ತಾನದ ದಿಗ್ಗಜ ಮಾಜಿ ಆಟಗಾರರಾಗಿರುವಂತಹ ಸೋಯಬ್ ಅಖ್ತರ್ ಮತ್ತು ವಾಸಿಂ ಅಕ್ರಮ್ ಅವರ ಹೇಳಿದ್ದನ್ನ ಕೇಳಿದ್ರೆ ನೀವು ಕೂಡ ಗರಂ ಆಗೋದು ಪಕ್ಕ. ಅಷ್ಟೊಪ್ಪು ಏನೆಲ್ಲ ಮಾತನಾಡಿದ್ದಾರೆ ನಮ್ಮ ಟೀಮ್ ಇಂಡಿಯಾದ ಬಗ್ಗೆ, ಆಟಗಾರರ ಬಗ್ಗೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಟೀಮ್ ಇಂಡಿಯಾ ಮತ್ತು ಜೈ ಭಾರತ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾಕಂತಂದ್ರೆ ಇನ್ನು ಕೆಲವೇ ದಿನಗಳಲ್ಲಿ ವಿಶ್ವಕಪ್ ಕೂಡ ಸ್ಟಾರ್ಟ್ ಆಗಲಿದೆ. ಆ ಕಾರಣದಿಂದಾಗಿ ಪಾಕಿಸ್ತಾನದ ದಿಗ್ಗಜ ಮಾಜಿ ಆಟಗಾರರಾಗಿರುವಂತಹ ವಾಸಿಂ ಅಕ್ರಮ್ ಮತ್ತು ಸೋಯಬ್ ಅಖ್ತರ್ ಅವರು ನಮ್ಮ ಭಾರತದ ಬಗ್ಗೆ ಕೆಟ್ಟ ಹೇಳಿಕೆ ಆದರೆ ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಏನೆಲ್ಲ ಮಾತನಾಡಿದ್ದಾರೆ ಅಂತ ನೋಡೋದಾಯ್ತು ಅಂತಂದ್ರೆ, ನಮ್ಮ ಭಾರತ ತಂಡ ನ್ಯೂಜಿಲೆಂಡ್ ವಿರುದ್ಧ ಮೊದಲನೇ T20 ಪಂದ್ಯದಲ್ಲಿ ಭರ್ಜರಿಯಾಗಿ ಪ್ರದರ್ಶನ ಕೊಟ್ಟು ಗೆದ್ದಿದ್ದೇ ತಡ. ವಾಸಿಂ ಅಕ್ರಮ್ ಮತ್ತು ಸೋಯಬ್ ಅಖ್ತರ್ ಹೇಳಿಕೆ ಕಂಡು ಎಲ್ಲ ಇಂಡಿಯಾದ ಫ್ಯಾನ್ಸೇ ಗರಂ ಆಗಿದ್ದಾರೆ. ಅಷ್ಟಕ್ಕೂ ಏನೆಲ್ಲ ಮಾತನಾಡಿದ್ದಾರೆ ಅಂತ ನೋಡೋದಾಯ್ತು ಅಂತಂದ್ರೆ, ಹೌದು, ಟೀಮ್ ಇಂಡಿಯಾ ಇವತ್ತು ಗೆದ್ದಿದೆ ನ್ಯೂಜಿಲೆಂಡ್ ವಿರುದ್ಧ. ನಮ್ಮ ಪಾಕಿಸ್ತಾನದ ವಿರುದ್ಧ ವಿಶ್ವಕಪ್ ನಲ್ಲಿ ಈ ಪೌರುಷವನ್ನು ತೋರಿಸಲಿ ಮತ್ತು ನಮ್ಮ ಪಾಕಿಸ್ತಾನದ ಎದುರು ಗೆಲ್ಲಲಿ, ಆವಾಗ ನಾವು ಒಪ್ಪಿಕೊಳ್ಳುತ್ತೇವೆ ಎಂದು ಪಾಕಿಸ್ತಾನದ ದಿಗ್ಗಜ ಆಟಗಾರರಾಗಿರುವಂತಹ ಮಾಜಿ ಆಟಗಾರರಾಗಿರುವಂತಹ ಸೋಯಬ್ ಅಖ್ತರ್ ಮತ್ತು ವಾಸಿಂ ಅಕ್ರಮ್ ಆದ್ರೆ ಹೇಳಿದ್ದಾರೆ. ಇನ್ನು ಇದೇ ವಿಶ್ವಕಪ್ ಅಂದ್ರೆ 2026ರ ವಿಶ್ವಕಪ್ ನಲ್ಲಿ T20 ವಿಶ್ವಕಪ್ ನಲ್ಲಿ ಪಾಕಿಸ್ತಾನ ವಿರುದ್ಧ ನಮ್ಮ ಭಾರತ ತಂಡ ಆದ್ರೆ ಸೋಲುತ್ತೆ ಮತ್ತು ಪಾಕಿಸ್ತಾನ ಗೆಲ್ಲುತ್ತೆ ಅಂತಾದ್ರೆ ಹೇಳಿದ್ದಾರೆ. ಇನ್ನು ವಾಸಿಂ ಅಕ್ರಮ್ ಏನೆಲ್ಲ ಮಾತಾಡಿದ್ರು ಅಭಿಷೇಕ್ ಶರ್ಮಾ ಬಗ್ಗೆ ಅಂತ ನೋಡೋದಾಯ್ತು ಅಂತಂದ್ರೆ, ಅಭಿಷೇಕ್ ಶರ್ಮಾ ಬಗ್ಗೆ ವಾಸಿಂ ಅಕ್ರಮ್ ಅವರು ಈ ರೀತಿ ಆದ್ರೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹೌದು, ಅಭಿಷೇಕ್ ಶರ್ಮಾ ಇಲ್ಲಿ ಭಾರತದ ಪಿಚ್ ಗಳಲ್ಲಿ ಆಡಿದಂತಲ್ಲ ಮತ್ತು ನಮ್ಮ ಪಾಕಿಸ್ತಾನದ ಎದುರು ಆಡಲಿ, ಆವಾಗ ಇವರ ಪರಾಕ್ರಮ ಆದ್ರೆ ತೋರಿಸಲಿ. ನಮ್ಮ ಪಾಕಿಸ್ತಾನದ ಎದುರು ಇವರು 10 ರನ್ ಕೂಡ ಗಳಿಸಲು ಸಾಧ್ಯವಾಗೋದಿಲ್ಲ, ಆ ರೀತಿ ಆದ್ರೆ ಔಟ್ ಆಗ್ತಾರೆ. ಅಭಿಷೇಕ್ ಶರ್ಮಾ ಅವರಿಗೆ ನಮ್ಮ ಬೌಲರ್ಸ್ ಗಳ ವಿರುದ್ಧ ಆಡಲಿ ಮತ್ತು ಆಡಿ ತೋರಿಸಲಿ, ಆವಾಗ ಗೊತ್ತಾಗುತ್ತೆ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಇವರು ಸೈನ್ಸ್ ಅಫ್ರೀದ್ ಅವರಿಗೆ 6 ಆದ್ರೆ ಹೊಡಿತಾರೆ. ಹೌದು, ಚಾಂಪಿಯನ್ಸ್ ಟ್ರೋಫಿಯಲ್ಲೆಲ್ಲ ಆಡಿದ್ದಾರೆ, ಅದು ನನಗೆ ಗೊತ್ತಿದೆ. ಆದ್ರೆ T20 ವರ್ಲ್ಡ್ ಕಪ್ ನಲ್ಲಿ ಇವರ ಪರಾಕ್ರಮ ಮತ್ತು ಇವಾಗ ತೋರಿಸಲಿ. ನಮ್ಮ ಪಾಕಿಸ್ತಾನದ ವಿರುದ್ಧ ಇವರು ಖಂಡಿತವಾಗಿಯೂ ಸೋಲುತ್ತೆ ಮತ್ತು ಟೀಮ್ ಇಂಡಿಯಾ ಹೀನಾಯವಾಗಿ ಸೋಲೋದು ಪಕ್ಕ ಅಂತಂದು ವಾಸಿಂ ಅಕ್ರಮ್ ಅವರಾದ್ರೆ ಹೇಳಿದ್ದಾರೆ. ಇನ್ನು ಸೋಯಬ್ ಅಖ್ತರ್ ಅವರು ಕೂಡ ಮಾತಾಡಿದ್ರು ಅಂತಾನೆ ಹೇಳ್ಬೋದು. ಇನ್ನು ಬೌಲಿಂಗ್ ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ಇನ್ನು ಸೋಯಬ್ ಅಖ್ತರ್ ಅವರು ಕೂಡ ಭಾರತದ ಬೌಲರ್ಸ್ ಗಳ ಬಗ್ಗೆ ಆದ್ರೆ ಮಾತಾಡಿದ್ದಾರೆ. ಇನ್ನು ಟೀಮ್ ಇಂಡಿಯಾದ ಬೌಲರ್ಸ್ ಗಳು ಸ್ಪಿನ್ನರ್ಸ್ ಆಗಿರ್ಬೋದು ಅಥವಾ ಸ್ಪೇಸರ್ಸ್ ಆಗಿರ್ಬೋದು, ಎರಡು ಸ್ಪೇಸರ್ಸ್ ಆಗಿರ್ಬೋದು ಮತ್ತು ಸ್ಪಿನ್ನರ್ಸ್ ಇವರ ಎಲ್ಲ ಬೌಲರ್ ಗಳನ್ನು ನಾವು ಈಸಿಯಾಗಿ ಮತ್ತು ನೀರು ಕುಡಿದಂತಾದ್ರೆ ಎದುರಿಸುತ್ತೇವೆ. ಆ ತರ ಆದ್ರೆ ನಾವು ಬ್ಯಾಟಿಂಗ್ ಇವಾಗ ರೆಡಿ ಮಾಡ್ತಾ ಇದ್ದೇವೆ ಮತ್ತು ಆ ತರ ಬ್ಯಾಟರ್ಸ್ ಆದ್ರೆ ನಮ್ಮಲ್ಲಿ ಆದ್ರೆ ಇದ್ದಾರೆ. ಇನ್ನು ಯಂಗ್ಸ್ಟರ್ ಕೂಡ ತುಂಬಾನೇ ಚೆನ್ನಾಗಿ ಆಡ್ತಾ ಇದ್ದಾರೆ ಮತ್ತು ಪಾಕಿಸ್ತಾನ ತಂಡವನ್ನು ಟೀಮ್ ಇಂಡಿಯಾ ಸೋಲಿಸಲು ಅಷ್ಟು ಈಸಿಯಾಗಿ ಸಾಧ್ಯವಿಲ್ಲ. ನಮ್ಮ ಪಾಕಿಸ್ತಾನ ಗೆಲ್ಲುತ್ತೆ. ಇನ್ನು ಹಾರ್ದಿಕ್ ಪಾಂಡ್ಯ ಆಗಿರ್ಲಿ, ಸೂರ್ಯಕುಮಾರ್ ಯಾದವ್ ಆಗಿರ್ಲಿ, ನಮ್ಮ ಪಾಕಿಸ್ತಾನದ ವಿರುದ್ಧ ಯಾವೇ ಬ್ಯಾಟರ್ದು ಏನು ನಡೆಯೋದಿಲ್ಲ ಮತ್ತು ಅವರು ಪರ್ಫಾರ್ಮ್ ಮಾಡಲು ಸಾಧ್ಯವೇ ಇಲ್ಲ. ಆ ತರ ಆದ್ರೆ ನಮ್ಮ ಟೀಮ್ ನಾದ್ರೆ ರೆಡಿ ಮಾಡ್ತಾ ಇದ್ದೇವೆ ಮತ್ತು ಬ್ಯಾಟಿಂಗ್ ಆಗಿರ್ಬೋದು, ಬೌಲಿಂಗ್ ಆಗಿರ್ಬೋದು, ನಮ್ಮ ಪಾಕಿಸ್ತಾನದ ತಂಡ ಬಂದ್ಬಿಟ್ಟು ಈಗ ಫಾರ್ಮ್ ನಲ್ಲಿ ಆದ್ರೆ ಇದೆ. ಆ ಕಾರಣದಿಂದಾಗಿ ಪಾಕಿಸ್ತಾನ ತಂಡವನ್ನು ಟೀಮ್ ಇಂಡಿಯಾ ಸೋಲಿಸಲು ಸ್ವಲ್ಪ ಅನುಮಾನ. ಮತ್ತು ನನ್ನ ಪ್ರಕಾರ ನೋಡೋದಾಯ್ತು ಅಂತಂದ್ರೆ, ಅಂದ್ರೆ ಸೋಯಬ್ ಅಖ್ತರ್ ಅವರಾದ್ರೆ ಹೇಳಿದ್ದಾರೆ, ನನ್ನ ಪ್ರಕಾರ ನೋಡೋದಾಯ್ತು ಅಂತಂದ್ರೆ ನಮ್ಮ ಪಾಕಿಸ್ತಾನ ತಂಡ ಬಂದ್ಬಿಟ್ಟು ಟೀಮ್ ಇಂಡಿಯಾವನ್ನು ಸುಲಭವಾಗಿ ಆದ್ರೆ ಸೋಲಿಸುತ್ತೆ. ನಾವು ಟೀಮ್ ಇಂಡಿಯಾವನ್ನು ಸೋಲಿಸದೆ ನಮ್ಮ ದೊಡ್ಡ ಗುರಿ ಮತ್ತು T20 ವಿಶ್ವಕಪ್ ನಿಂದ ಅವರನ್ನು ಮನೆಗೆ ಕಳುಹಿಸೋದೇ ನಮ್ಮ ದೊಡ್ಡ ಗುರಿ ಮತ್ತು ನಮಗೆ ಇದೊಂದೇ ಗುರಿ ಮುಖ್ಯ ಅಂತಂದು ಸೋಯಬ್ ಅಖ್ತರ್, ಪಾಕಿಸ್ತಾನದ ಮಾಜಿ ಆಟಗಾರ ಆಗಿರುವಂತಹ ಸೋಯಬ್ ಅಖ್ತರ್ ಅವರಾದ್ರೆ ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಇನ್ನು ನ್ಯೂಜಿಲೆಂಡ್ ವಿರುದ್ಧ ನಮ್ಮ ಭಾರತ ತಂಡ ಮೊದಲನೇ T20 ಪಂದ್ಯದಲ್ಲಿ ಗೆದ್ದ ಬಳಿಕ ಪ್ಲೇಯರ್ ಆಫ್ ದಿ ಮ್ಯಾಚ್ ಆದ್ರೆ ಅಭಿಷೇಕ್ ಶರ್ಮಾ ಅವರಿಗೆ ಆದ್ರೆ ಸಿಗುತ್ತೆ. ಇನ್ನು ಪ್ಲೇಯರ್ ಆಫ್ ದಿ ಅವಾರ್ಡ್ ತೆಗೆದುಕೊಳ್ಳಬೇಕಿದ್ರೆ ಅಭಿಷೇಕ್ ಶರ್ಮಾ ಅವರು ಏನೆಲ್ಲ ಮಾತನಾಡಿದ್ದಾರೆ ಅಂತ ಅದನ್ನು ಸ್ವಲ್ಪ ನೋಡೋಣ ಬನ್ನಿ. ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಮೊದಲನೇ T20 ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಭರ್ಜರಿಯಾಗಿ 48 ರನ್ಗಳಿಂದ ಆದ್ರೆ ಗೆದ್ದಿದೆ. ಇನ್ನು ಈ ಪಂದ್ಯ ಗೆದ್ದ ಬಳಿಕ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ಬಂದ್ಬಿಟ್ಟು ಅಭಿಷೇಕ್ ಶರ್ಮಾ ಅವರಿಗೆ ಆದ್ರೆ ಸಿಗುತ್ತೆ. ಇನ್ನು ಈ ಅವಾರ್ಡ್ ತೆಗೆದುಕೊಳ್ಳಬೇಕಿದ್ದರೆ ಅಭಿಷೇಕ್ ಶರ್ಮಾ ಹೇಳಿದ್ದನ್ನ ಕೇಳಿದ್ರೆ ನೀವು ಕೂಡ ಸಲ್ಯೂಟ್ ಮಾಡ್ತೀರಾ. ಅಷ್ಟಕ್ಕೂ ಅಭಿಷೇಕ್ ಶರ್ಮಾ ಅವರು ನಮ್ಮ ಭಾರತದ ಬಗ್ಗೆ ಮತ್ತು ಅಭಿಮಾನಿಗಳ ಬಗ್ಗೆ ಏನೆಲ್ಲ ಮಾತನಾಡಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಪಂದ್ಯದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೋ ಮತ್ತು ಅಭಿಷೇಕ್ ಶರ್ಮಾ ಬ್ಯಾಟಿಂಗ್ ಬಗ್ಗೆ ಏನ್ ಅನ್ಸುತ್ತೋ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ 5 T20 ಪಂದ್ಯಗಳ ಮೊದಲನೇ T20 ಪಂದ್ಯದಲ್ಲಿ ನಮ್ಮ ಭಾರತ ತಂಡ 48 ರನ್ಗಳಿಂದ ಭರ್ಜರಿಯಾಗಿ ಗೆದ್ದಿದೆ ಅಂತಾನೆ ಹೇಳ್ಬೋದು. ಇನ್ನು ಈ ಪಂದ್ಯದಲ್ಲಿ ಟಾಸ್ ಸೋತಂತ ನಮ್ಮ ಭಾರತದ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಬ್ಯಾಟಿಂಗ್ ಆದ್ರೆ ಆಡ್ತಾರೆ ಅಂತಾನೆ ಹೇಳ್ಬೋದು. ಬ್ಯಾಟಿಂಗ್ ಆಡಿದಂತ ನಮ್ಮ ಭಾರತದ ಪರ ಓಪನರ್ಸ್ ಆಗಿ ಸಂಜು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ ಆದ್ರೆ ಬರ್ತಾರೆ.
ಹೌದು, ಸಂಜು ಸ್ಯಾಮ್ಸನ್ ಅವರು ಇವತ್ತು 10 ರನ್ ಆಡಿ ಸ್ವಲ್ಪ ಬ್ಲಾಕ್ ಅಲ್ಲಿ ಆದ್ರೆ ಕಂಡ್ರ ಅಂತ ಹೇಳ್ಬೋದು. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ಅಭಿಷೇಕ್ ಶರ್ಮಾ ಅವರು ಈ ಪಂದ್ಯವನ್ನು ಒಂದು ಬೇರೆ ರೀತಿಯಲ್ಲಿ ಆದ್ರೆ ತಗೊಂಡೋದ್ರು. 35 ಬಾಲ್ಗಳಲ್ಲಿ 84 ರನ್ ಬಾರಿಸುವ ಮೂಲಕ ಪಂದ್ಯದ ಗತಿಯನ್ನೇ ಬದಲಾಯಿಸುತ್ತಾರೆ ಅಂತಾನೆ ಹೇಳ್ಬೋದು. 5 4 ಮತ್ತು 8 ಸಿಕ್ಸರ್ ಗಳ ಮೂಲಕ 240 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಕೂಡ ಮಾಡ್ತಾರೆ. ಒಟ್ನಲ್ಲಿ ನಮ್ಮ ಭಾರತ ತಂಡ 238 ರನ್ ಟಾರ್ಗೆಟ್ ಮತ್ತು ಒಳ್ಳೆ ಈ ಟೋಟಲ್ ಕಲೆ ಹಾಕ್ಬೇಕಂತಂದ್ರೆ ಅಭಿಷೇಕ್ ಶರ್ಮಾ ಅವರು ಈ ಪ್ರಮುಖ ಕಾರಣ ಅಂತಂದ್ರೂ ತಪ್ಪಿಲ್ಲ. ಆ ಕೊನೆಯಲ್ಲಿ ಬಂದಂತ ರಿಂಕು ಸಿಂಗ್ ಮತ್ತು ಹಾರ್ದಿಕ್ ಪಾಂಡ್ಯ ಮತ್ತು ಸೂರ್ಯಕುಮಾರ್ ಯಾದವ್ ಇವ್ರು ಮೂವರು ಕೂಡ ಒಳ್ಳೆಯ ಪರ್ಫಾರ್ಮ್ ಆದ್ರೆ ಮಾಡ್ತಾರೆ. ಒಟ್ನಲ್ಲಿ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಮೊದಲನೇ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿ 238 ರನ್ ಆದ್ರೆ ಹೊಡಿತಾರೆ. ಆನಂತರ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಪ್ರಾರಂಭಿಸಿದಂತ ನ್ಯೂಜಿಲೆಂಡ್ ತಂಡದ ಪರ 20 ಓವರ್ಗಳಲ್ಲಿ 190 ರನ್ ಹೊಡೆದು 7 ವಿಕೆಟ್ ಕಳೆದುಕೊಂಡು 48 ರನ್ಗಳಿಂದ ಆದ್ರೆ ಸೋತಿದೆ. ಹೌದು, ಚಾಂಪಿಯನ್ ಮತ್ತು ಗ್ಲೆನ್ ಫಿಲಿಪ್ಸ್ ಇಬ್ರು ಕೂಡ ಒಂದು ಒಳ್ಳೆ ಹೋರಾಟ ಆದ್ರೆ ಕೊಟ್ರು. ಆದ್ರೂ ಕೂಡ ಇದು ಸಾಧ್ಯವಾಗಲಿಲ್ಲ ಅಂತ ಹೇಳ್ಬೋದು ಪಂದ್ಯವನ್ನು ಗೆಲ್ಲಿಸಲು. ಒಟ್ಟಿನಲ್ಲಿ ನಮ್ಮ ಭಾರತ ತಂಡ ಬಂದ್ಬಿಟ್ಟು 48 ರನ್ಗಳ ಭರ್ಜರಿ ಜಯ ಆದ್ರೆ ಕಂಡಿದೆ. ಇನ್ನು ಈ ಗೆಲುವಿನ ಬಳಿಕ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ಬಂದ್ಬಿಟ್ಟು ಅಭಿಷೇಕ್ ಶರ್ಮಾ ಅವರಿಗೆ ಆದ್ರೆ ಸಿಗುತ್ತೆ. ಇನ್ನು ಈ ಪ್ರಶಸ್ತಿ ತೆಗೆದುಕೊಳ್ಳುವಾಗ ಅಭಿಷೇಕ್ ಶರ್ಮಾ ಹೇಳಿದ್ದನ್ನ ಕೇಳಿದ್ರೆ ನೀವು ಕೂಡ ಸಲ್ಯೂಟ್ ಮಾಡ್ತೀರಾ. ಹೌದು ಸ್ನೇಹಿತರೆ, ಅಭಿಷೇಕ್ ಶರ್ಮಾ ಅಷ್ಟಕ್ಕೂ ಏನೆಲ್ಲ ಮಾತನಾಡಿದ್ದಾರೆ ನಮ್ಮ ಭಾರತದ ಬಗ್ಗೆ, ಅಭಿಮಾನಿಗಳ ಬಗ್ಗೆ ಅಂತ ನೋಡೋದಾಯ್ತು ಅಂತಂದ್ರೆ, ಹೌದು ನಾನು ಈ ಅವಾರ್ಡ್ ಆದ್ರೆ ತೆಗೆದುಕೊಂಡಿದ್ದೇನೆ ಮತ್ತು ನಾನು ಭಾರತ ತಂಡಕ್ಕೆ ಆಡಲು ತುಂಬಾನೇ ಇಷ್ಟಪಡುತ್ತೇನೆ. ಯಾಕಂತಂದ್ರೆ ಅವರು ಆ ತರ ಕೂಗೋದು ಮತ್ತು ನನಗೆ ಎಂಕರೇಜ್ ಮಾಡೋದನ್ನ ನೋಡಿದ್ರೆ ಇನ್ನೂ ಕೂಡ ರನ್ ಮಾಡ್ಬೇಕಂತ ಅನ್ಸುತ್ತೆ. ಪವರ್ ಪ್ಲೇ ನಲ್ಲಿ ಬಂದು ನಾನು ಪ್ರತಿ ಬಾಲ್ ನಿಂದಲೂ ಕೂಡ ಅಗ್ರೆಷನ್ ಅಲ್ಲಿ ಆಡ್ಬೇಕಂತ ಅನ್ಸುತ್ತೆ. ಯಾಕಂತಂದ್ರೆ ನಮ್ಮ ಭಾರತದ ಫ್ಯಾನ್ಸ್ ಗಳ ನನಗೆ ಮನಸ್ಸು ಗೆಲ್ಲೋದು ನನಗೆ ಮುಖ್ಯ. ಯಾಕಂತಂದ್ರೆ ಅವ್ರು ಯಾವ ತರ ಖುಷಿಯಾಗಿರ್ತಾರೋ ನಾನು ಕೂಡ ಅದೇ ತರ ಆದ್ರೆ ಖುಷಿಯಾಗಿರ್ತೇನೆ. ನಾನು ಈ ಪಂದ್ಯದಲ್ಲಿ 84 ರನ್ ಆದ್ರೆ ಹೊಡೆದಿದ್ದೇನೆ. ನಾನು 84 ರನ್ ಹೊಡೆಯೋಕೆ ಪ್ರಮುಖ ಕಾರಣ ಅಂತಂದ್ರೆ ನಮ್ಮ ಭಾರತದ ಅಭಿಮಾನಿಗಳು ಕೊಟ್ಟಂತ ನನಗೆ ಎಂಕರೇಜ್ ಮತ್ತು ಅವರು ಕೂಗಾಟ ಮತ್ತು ಚೀರಾಟ ನನಗೆ ತುಂಬಾನೇ ಇನ್ಸ್ಪೈರ್ ಆದ್ರೆ ಆಗುತ್ತೆ. ಆ ಕಾರಣದಿಂದಾಗಿ ಮೈದಾನದಲ್ಲೇ ನಾನು ಈ ರೀತಿ ಆಡಲು ಮತ್ತು ಸ್ವಲ್ಪ ಅವರು ಕೂಗಿನಿಂದನೂ ಕೂಡ ನನಗೆ ಎನರ್ಜಿ ಬಂದಂತೆ ಆಗುತ್ತದೆ ಎಂದು ಅಭಿಷೇಕ್ ಶರ್ಮಾ ಆದ್ರೆ ಹೇಳಿದ್ದಾರೆ. ಇನ್ನು ಅಭಿಷೇಕ್ ಶರ್ಮಾ ಅವರು ಇನ್ನು ನಮ್ಮ ಭಾರತದ ಅಭಿಮಾನಿಗಳ ಬಗ್ಗೆನೂ ಕೂಡ ಮಾತಾಡಿದ್ರೆ ಅಂತಾನೆ ಹೇಳ್ಬೋದು. ಭಾರತದಲ್ಲಿ ಇರುವಂತ ಎಲ್ಲ ಕ್ರೀಡಾ ಅಭಿಮಾನಿಗಳಿಗೆ ಮತ್ತು ಕ್ರಿಕೆಟ್ ಅಭಿಮಾನಿಗಳಿಗೆ ನಾನು ತುಂಬಾನೇ ಪ್ರೀತಿ ಆದ್ರೆ ಕೊಡುತ್ತೇನೆ. ಯಾಕಂತಂದ್ರೆ ಕ್ರಿಕೆಟ್ಗೆ ಇಷ್ಟು ನಮ್ಮ ಭಾರತದಲ್ಲಿ ತುಂಬಾನೇ ಪ್ರೀತಿ ಆದ್ರೆ ಕೊಡ್ತಾರೆ. ಆ ಕಾರಣದಿಂದಾಗಿ ಕ್ರಿಕೆಟ್ ಅಂದ್ರೆ ನನಗೆ ತುಂಬಾನೇ ಇಷ್ಟ ಮತ್ತು ಭಾರತದ ಅಭಿಮಾನಿಗಳಂದ್ರೂ ತುಂಬಾನೇ ಇಷ್ಟ. ಯಾಕಂತಂದ್ರೆ ನಾನು ಎಲ್ಲೇ ಹೋಗಿ ಆಡ್ಲಿ ಮತ್ತು ನಾವು ಭಾರತ ತಂಡದವರು ಎಲ್ಲೇ ಹೋಗಿ ಆಡಿದ್ರು ಕೂಡ ಅಲ್ಲಿಗೆ ಬಂದು ಸಪೋರ್ಟ್ ಆದ್ರೆ ಮಾಡ್ತಾರೆ. ಅದೇ ನನಗೆ ತುಂಬಾನೇ ಖುಷಿ ಕೊಡುತ್ತೆ ಅಂತಂದು ಅಭಿಷೇಕ್ ಶರ್ಮಾ ಆದ್ರೆ ಹೇಳಿದ್ದಾರೆ. ಇನ್ನು ಈ ಪಂದ್ಯದ ಬಗ್ಗೆನೂ ಕೂಡ ಸ್ವಲ್ಪ ಮಾತಾಡ್ತಾರೆ ಅಂತಾನೆ ಹೇಳ್ಬೋದು. ಹೌದು, ಈ ಪಂದ್ಯದಲ್ಲಿ ನಾನು ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ಆದ್ರೆ ನನಗೆ ಸಿಕ್ಕಿದೆ. ತುಂಬಾನೇ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ದೇನೆ ಅಂತ ನನಗೂ ಕೂಡ ಅನಿಸುತ್ತಾ ಇದೆ. ಯಾಕಂತಂದ್ರೆ 200 ಸ್ಟ್ರೈಕ್ ರೇಟ್ ನಲ್ಲಿ 240 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಮಾಡೋದು ಅಂತಂದ್ರೆ ಅದು ಸಾಧಾರಣದ ಬ್ಯಾಟಿಂಗ್ ಅಲ್ಲ ಮತ್ತು ನನಗೆ ನನ್ನ ಬ್ಯಾಟಿಂಗ್ ನೋಡಿ ಖುಷಿ ಆಗ್ತಾ ಇದೆ ಅಂತಂದು ಅಭಿಷೇಕ್ ಶರ್ಮಾ ಹತ್ರ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.